ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸೀಸನಲ್ ಸ್ಪೆಷಲ್ ಅವರೇ ಬೇಳೆ ಹೋಳಿಗೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. 1 ಕಪ್ ಚಿರೋಟಿ ರವೆ, ಅರ್ಧ ಕಪ್ ಮೈದಾ, ಚಿಟಿಕೆ ಉಪ್ಪು, ನೀರನ್ನು ಸೇರಿಸಿ ಮೆತ್ತಗೆ ಕಲಿಸಿಕೊಳ್ಳಬೇಕು. ಇದನ್ನು 1 ಗಂಟೆ ನೆನೆಯಲು ಬಿಟ್ಟು ಚೆನ್ನಾಗಿ ನಾದಿಕೊಳ್ಳಬೇಕು. ನಂತರ ಅರ್ಧ ಕಪ್ ಎಣ್ಣೆಯನ್ನು ಸೇರಿಸಿ ನೆನೆಯಲು ಬಿಡಬೇಕು. ಮತ್ತೊಮ್ಮೆ ಹೂರ್ಣ ಮಾಡಲು 2 ಕಪ್ ಅವರೇ ಬೇಳೆಯನ್ನು ಪಾತ್ರೆಗೆ ಸೇರಿಸಿ ಮುಳುಗುವಷ್ಟು ನೀರನ್ನು ಸೇರಿಸಿಕೊಂಡು ಬೇಯಲು ಬಿಡಬೇಕು. ಇದು ಈ ರೀತಿ ಕೈಯಲ್ಲಿ ಕಟ್ ಮಾಡಿದಾಗ ಅವರೇ ಬೇಳೆ ಪೀಸ್ ಆದರೆ ಇದು ಬೆಂದಂತೆ ತಿಳಿಯುತ್ತದೆ. ತುಂಬ ಮೆತ್ತಗಾದರೆ ತುಂಬ ಪೇಸ್ಟ್ ಆಗುತ್ತೆ, ಚೆನ್ನಾಗಿರೋದಿಲ್ಲ. ನಂತರ ನೀರನ್ನು ಬಸಿದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸಿಕೊಂಡು ಅರ್ಧ ಕಪ್ ಕಾಯಿ ತುರಿ, ಏಲಕ್ಕಿ ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಬೇಕು. ಪಾತ್ರೆಗೆ 2 ಕಪ್ ಅವರೇ ಬೇಳೆಗೆ 1.5 ಕಪ್ ಬೆಲ್ಲವನ್ನು ಸೇರಿಸಿ ಅರ್ಧ ಕಪ್ ನೀರನ್ನು ಸೇರಿಸಿಕೊಂಡು ಚೆನ್ನಾಗಿ ಕುದಿಸಿ ಬೆಲ್ಲ ಕರಗಿದ ನಂತರ ಶೋಧಿಸಿಕೊಂಡು ಈ ರೀತಿ ಚೆನ್ನಾಗಿ ಕುದಿಯುತ್ತಿರುವಾಗ ರುಬ್ಬಿರುವ ಮಿಶ್ರಣವನ್ನು ಸೇರಿಸಿ ಗಂಟಿಲ್ಲದಂತೆ ಮಿಶ್ರಣ ಗಟ್ಟಿಯಾಗುವವರೆಗೂ ಕೈ ಆಡಿಸುತ್ತಿರಬೇಕು. ನಂತರ 2 ರಿಂದ 3 ಸ್ಪೂನ್ ತುಪ್ಪವನ್ನು ಸೇರಿಸಿಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಹದಕ್ಕೆ ಬಂದರೆ ಸಾಕು. ತಣ್ಣಗಾದ ನಂತರ ಕೈಗೆ ತುಪ್ಪ ಸವರಿ ಈ ರೀತಿ ಹೂರ್ಣವನ್ನು ಉಂಡೆಗಳನ್ನಾಗಿ ಮಾಡಿಕೊಳ್ಳಬೇಕು. ಬಟರ್ ಪೇಪರ್ ಮೇಲೆ ಎಣ್ಣೆ ಸವರಿ ನೆನೆಸಿರುವ ಕಣಕವನ್ನು ತೆಗೆದುಕೊಂಡು ಸ್ಪ್ರೆಡ್ ಮಾಡಿ ಇದರೊಳಗೆ ಮಾಡಿಟ್ಟುಕೊಂಡಿರುವ ಹೂರ್ಣವನ್ನು ಫಿಲ್ ಮಾಡಿ ಹೊರಗಡೆ ಬರದಂತೆ ಎಲ್ಲ ಕಡೆ ನೀಟಾಗಿ ಕ್ಲೋಸ್ ಮಾಡಿಕೊಂಡು ನಾವು ರೆಗ್ಯುಲರ್ ಬೇಳೆ ಹೋಳಿಗೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಿಕೊಂಡು ಹೋಳಿಗೆ ರೀತಿ ತಟ್ಟಿಕೊಂಡು ಕಾದ ತವಾಗೆ ಎಣ್ಣೆ ಸವರಿ 2 ಕಡೆ ರೋಸ್ಟ್ ಮಾಡಿಕೊಂಡರೆ ರುಚಿಕರವಾದ ಇಟಕಿನ ಬೇಳೆ ಹೋಳಿಗೆ ಸವಿಯಲು ರೆಡಿ. ತುಪ್ಪದ ಜೊತೆ ಬಿಸಿ ಬಿಸಿಯಾಗಿ ಸವಿದರೆ ತುಂಬ ಚೆನ್ನಾಗಿರುತ್ತದೆ. ಎಲ್ಲರೂ ಸೀಸನ್ ಮುಗಿಯುವಷ್ಟರಲ್ಲಿ ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು.